ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಸ್ನೇಹಿತ ಪರಶುರಾಮ್ ಮಾಡುವ ನಮಸ್ಕಾರಗಳು. ನೆನಪಿರಲಿ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. BSc ಕೃಷಿ ಮತ್ತು BSc ಆನರ್ಸ್ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಖುಷಿ ತರುವಂಥ ವಿಚಾರ. ಕೃಷಿ ಇಲಾಖೆಯಲ್ಲಿ 945 ಹುದ್ದೆ ನೇಮಕಾತಿ ಅರ್ಜಿ ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಮಾಹಿತಿಯನ್ನು ಸ್ಕ್ರಿಪ್ಟ್ ಮಾಡದೆ ಕೊನೆಯವರೆಗೆ ವೀಕ್ಷಣೆ ಮಾಡಿರಿ. ನನ್ನ ಚಾನಲನ್ನು ಇಲ್ಲಿವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಹಾಕಿರುವ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡುತ್ತಿರುವ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಿರುವಂತಹ ಎಲ್ಲ ಸ್ನೇಹಿತರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳಿಗೆ ಲೈಕ್ ಕೊಟ್ಟು ಶೇರ್ ಮಾಡಿದರೆ ಮತ್ತೆ ಹೊಸ ಹೊಸ ವಿಡಿಯೋಗಳನ್ನ ಆದಷ್ಟು ಬೇಗ ತಮ್ಮ ಮುಂದೆ ತರಲು ನಾನು ಪ್ರಯತ್ನಿಸುತ್ತೇನೆ. ಕೃಷಿ ಇಲಾಖೆಯಲ್ಲಿ 945 ಹುದ್ದೆಗಳು ನೇಮಕಾತಿಯಾಗಿದೆ. ಈ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಕೃಷಿ ಅಧಿಕಾರಿಗಳು ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳ ಒಟ್ಟು 945 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಸ್ನೇಹಿತರೆ, ಗ್ರೂಪ್ ಬಿ ವೃಂದದ ಈ ಹುದ್ದೆಗಳಿಗೆ ನೇಮಕಾತಿಗಾಗಿ ಕರ್ನಾಟಕ ಲೋಕ ಸೇವಾ ಆಯೋಗವು ಅಧಿಸೂಚನೆ ಹೊರಡಿಸಿದೆ. ಇಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದೆಂದರೆ, ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಸುಮಾರು 273 ಹಾಗೂ ಉಳಿದ ಅಂದರೆ 945ರಲ್ಲಿ ಈ ಒಂದು ಹುದ್ದೆಯಲ್ಲಿ 672 ಹುದ್ದೆಗಳನ್ನು ಅಂದರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಇದ್ದ ಹುದ್ದೆಗಳನ್ನು ಗುರುತಿಸಲಾಗಿದೆ. ಸ್ನೇಹಿತರೆ, ಅರ್ಜಿ ಹಾಕಲು ದಿನಾಂಕ ಅಕ್ಟೋಬರ್ 7ನೇ ತಾರೀಕು ಪ್ರಾರಂಭವಾಗಿ ನವಂಬರ್ 2024 ನವಂಬರ್ 7ರವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ. ವಯೋಮಿತಿ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷದ ಇರಬೇಕು. ಹಿಂದುಳಿದ ವರ್ಗದವರಿಗೆ 41 ವರ್ಷ ಹಾಗೂ ಪ್ರವರ್ಗ 1 ಹಾಗೂ ಪರಿಶಿಷ್ಟ ವರ್ಗದವರಿಗೆ ಗರಿಷ್ಠ ವಯೋಮಿತಿ 43 ವರ್ಷ ಹೀಗೆ ನಿಗದಿ ಮಾಡಲಾಗಿದೆ. ಇಲ್ಲಿ ಇನ್ನೊಂದು ಖುಷಿ ತರುವ ವಿಚಾರ ಏನಂದ್ರೆ, ಗರಿಷ್ಠ ವಯೋಮಿತಿಯಲ್ಲಿ ಎಲ್ಲ ವರ್ಗದವರಿಗೂ 3 ವರ್ಷ ವಿನಾಯಿತಿ ನೀಡಲಾಗಿದೆ. ಇಲ್ಲಿ ಇನ್ನೊಂದು ಖುಷಿ ತರುವ ವಿಚಾರ ಏನಂದರೆ, 85% ಹುದ್ದೆಗಳಿಗೆ BSc ಕೃಷಿ ಅಥವಾ BSc ಆನರ್ಸ್ ಕೃಷಿ ಪದವಿ ಮುಗಿಸಿರಬೇಕು. ಇನ್ನುಳಿದ 15% ಹುದ್ದೆಗಳಿಗೆ ಕೃಷಿ, ಮಾರುಕಟ್ಟೆ, ಸಹಕಾರ ಮೊದಲಾದ ವಿಷಯಗಳಲ್ಲಿ BTech ಹಾಗೂ BSc ಪದವಿ ಮುಗಿಸಿದವ್ರನ್ನ ಇಲ್ಲಿ ಪರಿಗಣಿಸಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಹಿಂದುಳಿದ ವರ್ಗಗಳಿಗೆ 300, ಮಾಜಿ ಸೈನಿಕರಿಗೆ 50 ರೂಪಾಯಿ, ಪರಿಶಿಷ್ಟ ಪ್ರವರ್ಗ 1 ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿದೆ ಅಂದರೆ, ಪರೀಕ್ಷೆ 2 ರೀತಿ ಇರ್ತದೆ. ಒಂದು ಸಾಮಾನ್ಯ ಪರೀಕ್ಷೆ ಅಂದರೆ ಜನರಲ್ ಪೇಪರು 300 ಅಂಕಗಳು, ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್, ಇದು ಸಹ 300 ಅಂಕಗಳಿರ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮವನ್ನು ಆಯೋಗದ ವೆಬ್ಸೈಟ್ನಲ್ಲಿ ಅಂದರೆ kpsc.kar.nic.in/ಸಿಲೆಬಸ್ನಲ್ಲಿ ಪ್ರಕಟಿಸಲಾಗಿದೆ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ವಿದ್ಯಾರ್ಥಿಗಳಿಗೆ ಏನು ಸೂಚನೆ ನಾನು ಹೇಳ್ತೀನಿ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಹಾಗೂ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರದ ಆಯ್ಕೆಗೆ ಅವಕಾಶ ಇರುವುದಿಲ್ಲ. ಆದ ಕಾರಣ ಸ್ನೇಹಿತರೆ, ತಮಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇನೆಂದ್ರೆ, ಅಪಪ್ರಚಾರಕರು, ದಲ್ಲಾಳಿಗಳು, ಉದ್ಯೋಗ ವಂಚಕರ ಬಗ್ಗೆ ಎಚ್ಚರವಿರಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಈ ಎಲ್ಲ ನೌಕರಿಗಾಗಿ ಪರೀಕ್ಷೆಯ ತಯಾರಿ ಆಗುವ ಓದುವ ಗ್ರಂಥಗಳು, ಬುಕ್ಸ್ಗಳು ಸಾರ್ವಜನಿಕ ಗ್ರಂಥಾಲಯದಲ್ಲಿ ತಮಗೆ ಸಿಗುತ್ತವೆ. ಖಂಡಿತ ನೀವು ಆ ಸಾರ್ವಜನಿಕ ಗ್ರಂಥಾಲಯಕ್ಕೆ ಹೋಗಿ ತಮಗೆ ಯಾವ ಥರನಾಗಿ ಬುಕ್ಸನ್ನು ಈ ಒಂದು BSc
ಅಗ್ರಿ ಅಥವಾ ಆನರ್ಸ್ ಮುಗಿಸಿದಂಥ ವಿದ್ಯಾರ್ಥಿಗಳ ಅನುಕೂಲ ಆಗ್ತದೆ. ಅವೆಲ್ಲ ಬುಕ್ಸ್ಗಳನ್ನು ತಾವು ಗಮನಿಸಿ ಓದಿ ಆದಷ್ಟು ಬೇಗ ಸರ್ಕಾರ ಹುದ್ದೆಯನ್ನು ತಮ್ಮದಾಗಿಸಿಕೊಳ್ಳಿ ಎಂದು ಹೇಳುತ್ತಾ ಮುಂದಿನ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ಎಂದು ಹೇಳುತ್ತಾ ಅಲ್ಲಿವರೆಗೆ ನಮಸ್ಕಾರಗಳು.